Nobody's perfect. Then why not? We always can achieve the best we can by practicing karate. हमें ऐसा फील नहीं हुआ कि हम अपने घर पे ही आए हैं ऐसे. ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯು ಅಂತ್ಯಗೊಂಡಿದ್ದು, ಭಾರತ ಸೇರಿದಂತೆ 4 ದೇಶಗಳಿಂದ ಸುಮಾರು 1500 ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಪಂದ್ಯಾವಳಿಯಲ್ಲಿ 100 ಜನ ಕರಾಟೆ ಮಾಸ್ಟರ್ಸ್, 75 ಜನ ಕರಾಟೆ ರೆಫರಿಗಳು ಕಾರ್ಯನಿರ್ವಹಿಸಿದ್ದರು. Shimoga International 2026. It's a great event. As you can see this year, we have more people in this tournament, and as year could come, we're going to have more people. The martial arts, because this is not sport, this is bigger than that. This builds our mind, our body, the way we think, also build our decision. Nobody's perfect, then why not? We always can achieve the best we can by practicing karate. Thank you for the news, thank you for the government of India, the people of India, and all of the countries that came here to support these events. 2ನೇ ದಿನದ ಅಂತ್ಯಕ್ಕೆ ಕೊನೆಗೊಂಡ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಚಾಂಪಿಯನ್ಸ್ಗಳಾದ ಬೆಂಗಳೂರು ತಂಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ ಷಡಾಕ್ಷರಿ ಚಾಂಪಿಯನ್ಶಿಪ್ ಪಾರಿತೋಷಕವನ್ನು ವಿತರಿಸಿ ಅಭಿನಂದನೆ ಸಲ್ಲಿಸಿದರು. ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಆ ಒಂದು ಚಾಂಪಿಯನ್ಶಿಪ್ಗೆ ನನಗೆ ಒಂದು ಗೆಸ್ಟಾಗಿ ಕರೆದಿದ್ದಾರೆ. ಮತ್ತು ಇದು ನಮ್ಮದೇ ಈವೆಂಟು. ಹಂಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಸತತವಾಗಿ ಸಕ್ಸಸ್ ಮಾಡಿ ಹೋಗ್ತಾ ಇದ್ದೀವಿ. ಈ ವರ್ಷವೂ 100% ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ರೆನ್ಶಿ ವಿನೋದ್ ಅವರು ಅಂತೇಳ್ಬಿಟ್ಟು ಅವರು 7ನೇ ವರ್ಷ ಇದು ಮಾಡ್ತಾ ಇರೋದು. 6 ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಈ ವರ್ಷ ಮಹಾ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಬರೀ ನಮ್ಮ ಕರ್ನಾಟಕ ರಾಜ್ಯನೇ ಅಲ್ಲ, ನಮ್ಮ ರಾಷ್ಟ್ರದಿಂದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಕರಾಟೆ ಚಾಂಪಿಯನ್ಶಿಪ್ ನಡೀತಾ ಇರೋದ್ರಿಂದ ಶ್ರೀಲಂಕಾದಿಂದ ಬಂದಿದ್ದಾರೆ, ನೇಪಾಳದಿಂದನೂ ಬಂದಿದ್ದಾರೆ ಟೀಮು. ಶಿವಮೊಗ್ಗ ಓಪನ್ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ ಕ್ರೀಡಾಪಟುಗಳಿಗೆ 1 ಲಕ್ಷ ಮೌಲ್ಯದ ಚಿನ್ನದ ನಾಣ್ಯ ಹಾಗೂ ಒಂದು ಎಲೆಕ್ಟ್ರಿಕ್ बाइक ಕೂಡ ನೀಡಲಾಯಿತು. 7th ओपन इंटरनेशनल कराटे चैंपियनशिप जो कि शिवमोगा में करवाई गई है, ये बहुत ही अच्छा इवेंट हुआ है. यहाँ पे हमारे पंजाब के 13 स्टूडेंट ने पार्टिसिपेट किया है और यहाँ इनका अरेंजमेंट बहुत अच्छा है. 7 कंट्री ने पार्टिसिपेट किया है और इनका जो काफ़ी जो अरेंजमेंट है, फूड है और इनका बहुत ही अच्छा है. हमें अरेंजमेंट मिला है और हमें बहुत ही रिस्पेक्टफुल में हमें दिया है. बच्चों ने बहुत अच्छा प्रदर्शन किया है और इनका जो इनके सेंसी हैं बहुत ही अच्छे हैं और हमें बहुत अच्छा सहयोग मिला है. हमें ऐसा फील नहीं हुआ कि हम अपने घर पे ही आए हैं ऐसे. घर में आए जिसमें बहुत अच्छा फील हुआ है. ಅತ್ಯಂತ ಅದ್ಭುತವಾಗಿ ಹಾಗೂ ಅಚ್ಚುಕಟ್ಟಾಗಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ ಕರಾಟೆ ಮಾಸ್ಟರ್ ವಿನೋದ್ ರವರಿಗೆ ದೇಶ ವಿದೇಶಗಳಿಂದ ಬಂದ ಮಾಸ್ಟರ್ಗಳು ಅಭಿನಂದನೆ ಸಲ್ಲಿಸಿದರು. ಸತತವಾಗಿ 7ನೇ ವರ್ಷ ಶಿವಮೊಗ್ಗ ಟೂರ್ನಮೆಂಟ್ಗೆ ಬರ್ತಾ ಇರೋದು. ತುಂಬಾ ಪ್ರೊಫೆಷ್ನಲ್ ಆಗಿ ತುಂಬಾ ಆರ್ಗನೈಸ್ಡ್ ವೇನಲ್ಲಿ ನಮ್ಮ ಶಿವಮೊಗ್ಗ ವಿನೋದ್ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು, ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್ದು ತುಂಬ ಅಚ್ಚುಕಟ್ಟಾಗಿ ವೆರಿ ಪರ್ಟಿಕ್ಯುಲರ್ ಆಗಿ ವರ್ಲ್ಡ್ ಸ್ಟ್ಯಾಂಡರ್ಡ್ಗೆ ಒಂದು ಟೂರ್ನಮೆಂಟ್ನ ನಡೆಸ್ಕೊಂಡು ಈ ಶಿವಮೊಗ್ಗ ಅಂತ ಊರಲ್ಲಿ ಇಷ್ಟು ಒಂದು ದೊಡ್ಡ ಲೆವೆಲ್ಗೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಪಾರ್ಟ್ಸ್ ಆಫ್ ಭಾರತದಿಂದ ಕರ್ಕೊಂಬಂದು ಇಲ್ಲಿ ಅಟೆಂಡ್ ಮಾಡಿಸಿ ನಮ್ಮ ಟೀಮ್ ಬರೋದಕ್ಕೆ ಯಾರಿಗೂ ಯಾವುದು ಪ್ರಾಬ್ಲಮ್ ಆಗದೇ ಇರೋ ಥರ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇದು ನಮ್ಮದು 7ನೇ ವರ್ಷ. My name is Hasni. I'm from Telangana State, Karimnagar. So this is the Shivamogga Open 2026. The receiving is so good. So the Vinod sir is so good. వచ్చిన తర్వాత బాగా రిసీవింగ్ చేసుకున్నారు. దెన్ ఫుడ్ దగ్గర కూడా చాలా బాగుంది. లైక్ రిసీవింగ్ కానీ, ఫుడ్ కానీ, సర్వింగ్ కానీ, సో ఆల్ ఆర్ ద గుడ్. అండ్ ద టోర్నమెంట్ కూడా బాగుంది. లైక్ ఎట్లా అనంటే నేషనల్స్ కదా, సో కొంచెం నాకు ఎట్లా అనిపించిందంటే సో ఇలాంటి టోర్నమెంట్స్కి రావాలి, సో ఇట్లా పార్టిసిపేషన్ చేయాలి. సో ఇలాంటి మాస్టర్స్ ఇట్లా రిసీవింగ్ చేసుకున్న తర్వాత ఏ ప్లేయర్స్ అయినా పక్క ఇక్కడికి రావాలి అని నేను అనుకుంటున్నా. నాకు కూడా ఈ ಟೂರ್ನಮೆಂಟ್ నుంచి ಬಾగా నేర్చుకునేవి బాగున్నాయి. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೀನು ಅಂತ, ಕೋಲಾರಿಂದ ಬಂದಿದ್ದೀನಿ. ಒಂದು 33 ಮೆಂಬರ್ಸ್ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗೆ ಅಟೆಂಡ್ ಆಗಿರೋದು ನಮ್ಮ ಮಕ್ಕಳಿಗೆ ಭಾಳ ಸಂತೋಷ ಆಗಿದೆ. ಅದರಲ್ಲೂ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿ ತುಂಬ ಖುಷಿಪಟ್ಟಿದ್ದಾರೆ. ಆಮೇಲೆ ಇಲ್ಲಿ ವ್ಯವಸ್ಥಿತ ಅಂದರೆ ವಿನೋದ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇಂಟರ್ನ್ಯಾಷನಲ್ ಕರಾಟೆ ಟೂರ್ನಮೆಂಟ್ ಶಿವಮೊಗ್ಗದಲ್ಲಿ ಭಾಳ ಚೆನ್ನಾಗಿದೆ. ಆರ್ಗನೈಸಿಂಗು ಅಷ್ಟೇ, ನೈಟು ಮಕ್ಕಳಿಗೆ ತಿಂಡಿಯಿಂದ ಹಿಡಿದು ಊಟದವರೆಗೂ ಯಾವುದೂ ಕುಂದುಕೊರತೆ ಇಲ್ಲ. ಎಲ್ಲ ಹೇಳಿದ್ದನ್ನು ಇದು ಮಾಡಿದ್ದಾರೆ. ಆಮೇಲೆ ಲಾಡ್ಜಿಂಗ್ ಅಷ್ಟೇ, ಎಲ್ಲ ಮಕ್ಕಳಿಗೂ ನಮಗೂ ಸಹ ಒಳ್ಳೆ ಲಾಡ್ಜಿಂಗ್ ಇದೆ. ಮತ್ತು ಬೆಳಗ್ಗೆ ಬಂದಿದ ತಕ್ಷಣ
ಟಿಫನ್ ಆಗಲಿ ಕೇರ್ ತೆಗೆದುಕೊಳ್ಳೋದಾಗಲಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ವರ್ಷ ಇದೇ ರೀತಿ ಆಗಲಿ ಅಂತ ನನ್ನ ಭಾವನೆ ಸರ್. First of all, I would like to thank Rensi Vinod for organizing this championship and inviting us in here. This championship is very good. I got in India. We are coming here since 5 to 6 years. Rensi Vinod have arranged everything for us. He has arranged good hotel stay, food, and this championship. So we would like to express thank you for our Rensi Vinod for this championship. We are very happy with him about this championship. I am Ranjan Kumar Sapkota, Secretary of Moyle Sotokan Karate Do Association Nepal and International Coordinator. ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕರಾಟೆ ಅಸೋಸಿಯೇಷನ್ನ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಇವತ್ತು ನಾವು ಇಲ್ಲಿ ಏನಪ್ಪ ಅಂದರೆ ವಿಶೇಷ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಮಾಡ್ತಾಯಿದ್ದೀವಿ. ಇದು ಸತತವಾಗಿ ನಾವು ನಡ್ಸ್ಕೊಂಬರ್ತಾನೆ ಇದ್ವಿ. ಇವತ್ತು 7ನೇ ವರ್ಷದ್ದು ನಡೀತಾ ಇದೆ. ಈಗ ಇದರಲ್ಲಿ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಪಟುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅದೊಂದು ಭಾರಿ ವಿಶೇಷವಾಗಿದೆ ಇದು. ಮತ್ತು ಅಮೆರಿಕದ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಬಂದಿದ್ದಾರೆ, ಶ್ರೀಲಂಕಾದಿಂದ ಬಂದಿದ್ದಾರೆ, ಮತ್ತು ನೇಪಾಳಿಂದ ಬಂದಿದ್ದಾರೆ, ಹಲವಾರು ಮತ್ತು ನಮ್ಮ ಭಾರತದಲ್ಲಿ ಹಲವಾರು ರಾಜ್ಯಗಳಿಂದಲೂ ಬಂದಿದ್ದಾರೆ. ಅವ್ರೆಲ್ರಿಗೂ ನಾವು ಮೊದಲಿಗೆ ಸ್ವಾಗತ ಪಡಿಸ್ತಾ ಬಂದಂಥವ್ರಿಗೆ ಇಲ್ಲಿ ವ್ಯವಸ್ಥೆನೇ ಆಗಲಿ, ಊಟದ್ದೇ ಆಗಲಿ, ಅವ್ರಿಗೆ ಅಕಾಮಿಡೇಷನ್ನೇ ಆಗಲಿ ಪ್ರತಿಯೊಂದೂ ನಮ್ಮ ಆರ್ಗನೈಸಿಂಗ್ ಕಮಿಟಿ ಅಂತೇಳಿ ನಾವು ಶಿವಮೊಗ್ಗದಿಂದ ಮಾಡ್ಕೊಂಡಿದ್ದೀವಿ. ಅದರಿಂದ ನಮ್ಮ ನರಸಿಂಹಮೂರ್ತಿಗಳು ಹಾಗೂ ನಮ್ಮ ಇತರ ಸ್ನೇಹಿತರು ಪ್ರತಿಯೊಬ್ಬರು ಇದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ಅತಿ ಅದ್ಭುತವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ನನ್ನ ಹೆಸರು ಸೈಯದ್ ರಿಯಾಜ್ ಅಂತೇಳಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನು. ಕರ್ನಾಟಕ ಸ್ಟೇಟು ವೈಸ್ ಪ್ರೆಸಿಡೆಂಟು. ಇಲ್ಲಿ ಇಂಟರ್ನ್ಯಾಷನಲ್ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಹೆಚ್ಚು ಕಮ್ಮಿ 7 ವರ್ಷ ಕೂಡ ನಾವು ಬರ್ತಾಯಿದ್ದೀವಿ. ಮತ್ತು ಎಲ್ಲಕ್ಕಿಂತ ಮಕ್ಕಳು ಕೂಡ ಊಟದ ವ್ಯವಸ್ಥೆ ಆಗಿರಲಿ, ಮತ್ತು ಮೆಡಲ್ ವ್ಯವಸ್ಥೆ ಆಗಿರಲಿ, ಮತ್ತು ಇಲ್ಲಿ ಜನ ಬರೋಂಥವ್ರು ಹೋಗೋಂಥವ್ರು, ಇಲ್ಲಿ ಪೇರೆಂಟ್ಸ್ ಆಗಿರಲಿ ಪ್ರತಿಯೊಂದು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಮಾಸ್ಟರ್ಸು ಕೂಡ ಪ್ರೋತ್ಸಾಹ ಕೊಡ್ತಾರೆ. ಆದಷ್ಟು ಮೇನ್ ಇನ್ನೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದುಬಿಟ್ಟು ನಮಗೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಪ್ರೋತ್ಸಾಹ ಕೊಡಬೇಕೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮತ್ತು ಇನ್ನು ಬರೋಂಥ ದಿನಗಳಲ್ಲಿ ಒಳ್ಳೊಳ್ಳೆ ಕಾಂಪಿಟೇಷನ್ ಆಗಲಿ, ಒಳ್ಳೊಳ್ಳೆ ಮೆಡಲ್ಸ್ ಆಗಲಿ, ಮತ್ತು ಹೈಯೆಸ್ಟ್ ರಿಕಾರ್ಡ್ ಆಗೋಂಥ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ, ಇಡೀ ಜಿಲ್ಲೆಯಲ್ಲಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ರಿಕಾರ್ಡ್ ಆಗೋಂಥ ಚಾನ್ಸಸ್ ಇದೆ. My name is Hansi Modonsa. I come from Sri Lanka. Mauli Shotokan Karate, Sri Lanka. I am a president and chief instructor. I am a AK referee. I come to now 7 times to India in the Mauli Shotokan Karate Championship. Always I participate my student many of time about come to about India. I very thankful Mauli Grandmaster Pierre Mauli and Rensi Vinod. I am very happy give the support for us. I am every time I into very best arrangement and everything. I support in about all days he come to Sri Lanka. I am supporting everything every time. This my many friend about in the India karate master, but I am allowed to always enjoy this with us. ನನ್ನ ಹೆಸರು ಚಂದ್ರಪ್ಪ ಅಂತೇಳಿ, ಮ್ಯೂಸಿಕ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ನಾ ಮಂಡ್ಯ ತಾಲೂಕು ನಾಗಮಂಗಲ ತಾಲೂಕಿಂದ ಬಂದಿದ್ದೀವಿ, ಮಂಡ್ಯ ಜಿಲ್ಲೆ. ಶಿವಮೊಗ್ಗ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಕಾರ್ಯಕ್ರಮ ಏನಿದೆ ಇದಕ್ಕೆ ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ ಬಂದಿದ್ವಿ. ಇಲ್ಲಿ ಸೆನ್ಸಿ ಆದಂಥ ಉಳ್ಕೊಳ್ಳೋದಕ್ಕೆ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿನೋದ್ ಸರ್ ಅವರು, ಸೆನ್ಸಿ ಅವರವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಊಟದ ಉಪಚಾರಗಳಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿನ ಮಕ್ಕಳ ಒಂದು ಪ್ರತಿಭೆಗಳನ್ನು ತುಂಬ ಸೂಕ್ಷ್ಮ ರೀತಿಯಲ್ಲಿ ನಮಗೂ ಕಲಿಯುವಂಥದ್ದು, ನಮ್ಮ ಮಕ್ಕಳು ಕಲಿಯುವಂಥದ್ದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ.